ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೋಳದ ವ್ಯಾಪಾರಿ ರಾಮಕೃಷ್ಣ ಅವರಿಗೆ ತೆಲಂಗಾಣ ಮೂಲದ ಮುಸ್ಲಿಂ ವ್ಯಾಪಾರಿಗಳು ಬರೋಬ್ಬರಿ 1,89,00,000 ರೂಪಾಯಿ ವಂಚಿಸಿದ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದೆ. ಈ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಬಂಧಿಸಿದ ನಂತರ ರಾಜಕೀಯ ಪ್ರಭಾವದ ಕಾರಣದಿಂದಾಗಿ ಅವರನ್ನು ಬಿಡುಗಡೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಆರೋಪದ ಹಿಂದೆ ಪ್ರಭಾವಿ ಸಚಿವರೊಬ್ಬರು ಇದ್ದಾರೆ ಎಂಬ ರೈತ ಸಂಘಟನೆಗಳು ಗಂಭೀರವಾಗಿ ದೂಷಿಸಿದ್ರು. ಈ ಘಟನೆಗೆ ಸಂಬಂಧಿಸಿದಂತೆ ರೈತರಿಗೆ ನೀಡಬೇಕಾಗಿದ್ದಂತಹ ಜೋಳದ ಹಣವನ್ನು ವಂಚಿಸಲಾಗಿದೆ ಅಂತ ಕೂಡ ಆರೋಪಿಸಿ ಜಿಲ್ಲಾದ್ಯಂತ ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದ್ವು. ಜಿಲ್ಲೆಯ ಎಲ್ಲ ರೈತ ಸಂಘಟನೆಗಳು ಮತ್ತು ಆರ್ಶಿವ ಸೇನೆ ಸೇರಿದಂತೆ ಹಲವಾರು ಸಂಘಟನೆಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆಂದು ಆರೋಪಿಸಲಾಗ್ತಾ ಇರುವಂತಹ ಸಚಿವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ರೈತರು ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಸಚಿವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು. ರೈತರ ಪ್ರತಿಭಟನೆಗೆ ಬೆಂಬಲ ನೀಡಲು ಆಗಮಿಸಿದಂತಹ ಶ್ರೀರಾಮ ಸೇನೆಯ ರಾಜ್ಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರ ಭಾಗವಹಿಸುವಿಕೆಯನ್ನು ಕೂಡ ರೈತ ಮುಖಂಡರು ವಿರೋಧಿಸಿದರು. ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ನಡೆಸಲಾಯಿತು ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಮೆರವಣಿಗೆ ಮತ್ತು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಜಿಲ್ಲಾಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿ ಅದನ್ನು ಸರ್ಕಾರಕ್ಕೆ ಕಳುಹಿಸುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಮುತಾಲಿಕ್ ಅವರ ಪ್ರತಿಭಟನೆಯನ್ನ ರೈತರು ವಿರೋಧಿಸಿದ ಹಿನ್ನೆಲೆಯಲ್ಲಿ ಅವರು ವಾಪಸ್ ತೆರಳಿದ್ರು. ಈ ಘಟನೆಯಿಂದಾಗಿ 1,10,000 ಹೆಕ್ಟರ್ನಲ್ಲಿ ಬೆಳೆದಂತಹ ಮೆಕ್ಕೆಜೋಳ ಮತ್ತು ಪಾಪ್ಕಾರ್ನ್ ಜೋಳಕ್ಕೆ ಸೂಕ್ತ ಬೆಲೆ ಸಿಗದೆ ರೈತರ ಬದುಕು ದುಸ್ತರವಾಗಿದೆ. ಬೆಳೆ ಬೆಳೆದು ದಾಸ್ತಾನು ಮಾಡಿಕೊಂಡು ಸೂಕ್ತ ಬೆಲೆಗೆ ಕಾಯುತ್ತಿದ್ದವರ ರೈತರಿಗೆ ಬೆಂಬಲ ಬೆಲೆ ಮತ್ತು ಮಾರಾಟದ ವ್ಯವಸ್ಥೆ ಕಲ್ಪಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಕೂಡ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಸಚಿವ ಜಮೀರ್ ಖಾನ್ ಅವರನ್ನ ಸಂಪುಟದಿಂದ ಕೈಬಿಡಬೇಕು ಅಂತ ಕೂಡ ರೈತರು ಆಗ್ರಹಿಸಿದ್ದಾರೆ. ಈ ವಿಚಾರವಾಗಿ ಸರ್ಕಾರ ಗಂಭೀರವಾಗಿ ಪರಿಗಣಿಸದೇ ಇದ್ರೆ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಕೂಡ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೇ ತಿಂಗಳ 23-24ರಂದು ಮುಖ್ಯಮಂತ್ರಿಗಳು ಶಿಡ್ಲಘಟ್ಟಕ್ಕೆ ಭೇಟಿ ನೀಡಿದಾಗ ಕಪ್ಪು ಬಾವುಟ ಪ್ರದರ್ಶಿಸುವಂತಹ ಎಚ್ಚರಿಕೆಯನ್ನು ಕೂಡ ಸಹ ರೈತರು ಕೊಟ್ಟಿದ್ದಾರೆ. ಅನ್ನದಾತರ ಗೋಳನ್ನ ಆಲಿಸದ ಸರ್ಕಾರದ ವಿರುದ್ಧ ರೈತರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರೈತರ ಜೊತೆ ಮತ್ತೆ ವ್ಯಾಪಾರಿಗಳ ಜೊತೆ ಮೋಸ ಆಗಿದೆ ಆ ವಿಚಾರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೊತೆಗೆ ಕಳೆದ 1 ತಿಂಗಳು ಹಿಂದೆ ಅರೌಂಡ್ ಈ ವಿಚಾರ ಬಗ್ಗೆ FIR ರಿಜಿಸ್ಟರ್ ಆಯಿತು ಬರೇಸಾಂದ್ರ ಪೊಲೀಸ್ ಸ್ಟೇಷನಲ್ಲಿ. ಆ ಟೈಮ್ಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡಿದ್ದೀವಿ. ಅಂದರೆ ಆರೋಪಿಗೆ ಹೈದರಾಬಾದಲ್ಲಿ ನಮ್ಮ ಟೀಮ್ ಕಳಿಸಿ ಆರೋಪಿ ಕರ್ಕೊಂಡು ಬಂದಿದ್ದೀವಿ. ಆಮೇಲೆ ಅವ್ರದ್ದು ಇಲ್ಲಿ ಬೇಲ್ ಆಯಿತು. ಆಮೇಲೆ ಕೇಸ್ದು ಈಗ ತನಿಖೆ ಕಾಲದಲ್ಲಿ ಇದೆ, ತನಿಖೆ ನಡ್ತಾ ಇದೆ. ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು, ಅದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಸರಿ ನಾವು ಟೀಮ್ ಹೈದರಾಬಾದ್ಗೆ ಕಳಿಸಿ ಅವ್ರಿಗೆ ಕರ್ಕೊಂಡ್ಬರ್ತೀವಿ, ಮತ್ತೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಮಂತ್ರಿ, ನೀವು ರಾಜ್ಯದ ಜನತೆಗೆ ಮಾಡೆಲ್ ಆಗೋ ಬದಲಿಗೆ ನೀವು ವಿಲನ್ ಆಗಿ ಕಾಣ್ತಾ ಇದ್ದೀರಿ. ನೀವು ವಿಲನ್ ಆಗೋದು ನಮ್ಗಿಷ್ಟ ಇರಲಿಲ್ಲ. ಇಲ್ಲಿ ಯಾರೋ ವ್ಯಾಪಾರಿಗಳಿಗೆ ಸಹಾಯ ಮಾಡಕ್ ಹೋಗಿ ನೀವು ಅದನ್ನ ಡಿಪೆಂಡ್ ಮಾಡ್ಕೊಂಡು ಮಾತಾಡೋದಿದೆಯಲ್ಲ, ನಿಮ್ಮ ಮೂರ್ಖತನ. ನಮ್ಮ